ನಮಸ್ಕಾರ. ಈ ಸಲ ಇನ್ಪುಟ್ ಫಾರಮ್ಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಫಾರಮ್ ಅಂದರೆ ನಿಮಗೆ ಗೊತ್ತಿರ್ಬೋದು, ವೆಬ್ಸೈಟ್ಗಳಲ್ಲಿ ಈಗ ಉದಾಹರಣೆ ಗೂಗಲ್, ಇಲ್ಲಿ ನಾವು ಟೆಕ್ಸ್ಟನ್ನು ಬರೀಲಿಕ್ಕಾಗಿ ಏನು ಬಳಸ್ತೇವೆ ಇದನ್ನು ಇನ್ಪುಟ್ ಅಂತ ಹೇಳ್ತೇವೆ. ಇದು ಒಂದು ಫಾರಮ್ನ ಒಳಗಡೆ ಇರುತ್ತೆ. ಈ ರೀತಿ ಫಾರಮ್ಗಳನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿರ್ತಾರೆ. ಕಾಂಟ್ಯಾಕ್ಟ್ ಫಾರಮ್ ಇರ್ಬೋದು, ಅಥವಾ ಅಪ್ಲಿಕೇಶನ್ ಫಾರಮ್ ಇರ್ಬೋದು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಇರುವಂಥ ಅಪ್ಲಿಕೇಶನ್ ಫಾರಮ್ ಇರ್ಬೋದು. ಎಲ್ಲದಕ್ಕೂ ಫಾರಮ್ ಮತ್ತು ಇನ್ಪುಟ್ ಉಪಯೋಗ ಆಗುತ್ತೆ. ಮುಖ್ಯವಾಗಿ ನೀವು ಯಾವುದೇ ವೆಬ್ಸೈಟ್ ಮಾಡಿದರೂ ಕೂಡ ಅದರಲ್ಲೊಂದು ಕಾಂಟ್ಯಾಕ್ಟ್ ಫಾರಮ್ ಇದ್ದೇ ಇರುತ್ತೆ. ಆ ರೀತಿ ಕಾಂಟ್ಯಾಕ್ಟ್ ಫಾರಮನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಮೊದಲಿಗೆ ನೀವು ಮಾಡಿರುವಂಥ HTML ಫೋಲ್ಡರನ್ನು ಓಪನ್ ಮಾಡಿ, ಇಲ್ಲಿ ಒಂದು ಈಗ ಸದ್ಯಕ್ಕೆ ಫಾರಮ್ ಅಂತ ಹೊಸ ಪುಟವನ್ನು ಬ್ರಾಕೆಟ್ಸ್ ಸಾಫ್ಟ್ವೇರ್ನಲ್ಲಿ, ಇದು ಬ್ರಾಕೆಟ್ ಸಾಫ್ಟ್ವೇರ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲೊಂದು ಹೊಸ ಫೈಲನ್ನು ಮಾಡೋಣ. ಇದನ್ನು ಸೇವ್ ಮಾಡಿ, ಅಂದರೆ ನೀವು HTML ಫೈಲ್ಗಳನ್ನು ಯಾವ ಫೋಲ್ಡರ್ನಲ್ಲಿ ಸೇವ್ ಮಾಡಿದಿರೋ ಅಲ್ಲಿ ಸೇವ್ ಆ್ಯಸ್ ಟೈಪ್ ಅಂತ ಏನಿದೆ ಎರಡನೇ ಆಯ್ಕೆ, ಅದರಲ್ಲಿ ವೆಬ್ ಫೈಲ್ಸ್ ಅದನ್ನು ಆಯ್ಕೆ ಮಾಡಿ ನೇಮನ್ನು forums.html ಅಂತ ಟೈಪ್ ಮಾಡಿ ಸೇವ್ ಕೊಡಿ. ಈಗ ಈ ಫೋಲ್ಡರ್ನಲ್ಲಿ ಫಾರಮ್ಸ್ ಅನ್ನುವಂಥ ಒಂದು HTML ಫೈಲ್ ಓಪನ್ ಆಯಿತು. ಇದನ್ನು ತೆರೆದಾಗ ಇಲ್ಲಿ ಖಾಲಿ ಇದೆ. ನಮಗೆ ಬೇಕಾಗಿರೋದು ಫಾರಮ್ಗಳ ಬಗ್ಗೆ ತಿಳಿಬೇಕಾಗಿದ್ದರಿಂದ ಬೇರೆ ಯಾವುದೇ ವಿಷಯ ಇದರಲ್ಲಿ ಬೇಡ. ಫಾರಮನ್ನು ಹೇಗೆ ಬರೆಯೋದಂದರೆ ಲೆಫ್ಟ್ ಆರೋ ಮಾರ್ಕ್ FORM ಫಾರಮ್, ಇದನ್ನು ಕ್ಲೋಸ್ ಮಾಡಿ. ಈ ರೀತಿಯಾಗಿ ಫಾರಮ್ ಕ್ರಿಯೇಟ್ ಆಗುತ್ತೆ. ಇದು ಒಂದು ಸೆಕ್ಷನ್ ಆಗಿ ನಿಮಗೆ ತಗೊಳ್ಳುತ್ತೆ. ಅಂದರೆ ಫಾರಮ್ ಇಲ್ಲಿಂದ ಶುರು ಆಯಿತು, ಕೊನೆಯಲ್ಲಿ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಯಾವುದೇ ವಿಷಯ ಎಂಡ್ ಆಗುವಾಗ ಈ ರೀತಿ ಸ್ಲ್ಯಾಶ್ ಮೂಲಕ ಕೊನೆ ಆಗುತ್ತೆ. ಫಾರಮ್ನ ಇನ್ಪುಟ್ಗಳು ಇದರ ಒಳಗಡೆ ಬರಬೇಕು. ಈಗ ಇಲ್ಲಿ ಒಂದು ಇನ್ಪುಟ್ ಹಾಕ್ಬೋದಂದರೆ ಲೆಫ್ಟ್ ಆರೋ ಮಾರ್ಕ್ ಇನ್ಪುಟ್, ಇನ್ಪುಟ್ ಕ್ಲೋಸ್ ಆಗೋದು ಒಂದು ಸ್ಲ್ಯಾಶ್ ಮತ್ತು ರೈಟ್ ಆರೋ ಮಾರ್ಕ್ ಮೂಲಕ. ಇದು ಇನ್ಪುಟ್ ಆಯಿತು. ಇದಕ್ಕೆ ಟೈಪನ್ನು ಕೊಡಬೇಕು. ಅಂದರೆ ಇನ್ಪುಟ್ ಯಾವ ಟೈಪ್ದು ಅಂತ. ಇನ್ಪುಟ್ ಟೈಪ್ನಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ. ರೇಡಿಯೋ ಬಟನ್ ಅಂತ ಇರುತ್ತೆ, ಹಾಗೆಯೇ ಚೆಕ್ ಬಾಕ್ಸ್ ಇರುತ್ತೆ. ಪ್ರಮುಖವಾಗಿ ಟೆಕ್ಸ್ಟ್ ಟೈಪ್ ಇನ್ಪುಟ್ ತುಂಬ ಕಡೆ ಉಪಯೋಗಿಸುವಂಥದ್ದು. ಟೆಕ್ಸ್ಟ್ ಅಂದರೆ ಗೂಗಲ್ ನಾನು ಆಗಲೇ ತೋರಿಸಿದಾಗೆ ಇದು ಟೆಕ್ಸ್ಟ್ ಟೈಪ್ ಇನ್ಪುಟ್.
ಆ ನಂತರ ಇನ್ಪುಟ್ಗೆ ಟೈಪ್ ಯಾವುದು ಅಂತ ಕೊಟ್ಟಾದ ನಂತರ ಅದಕ್ಕೊಂದು ನೇಮನ್ನು ಕೊಡಬೇಕು. ನೇಮ್ ನಾನಿಲ್ಲಿ ಸರ್ಚ್ ಅಂತ ಕೊಡ್ತೇನೆ. ಇದು ಒಂದು ಇನ್ಪುಟ್ ಆಯಿತು. ಇದನ್ನು ಸೇವ್ ಮಾಡಿ ಫಾರಮ್ಸ್ ಪೇಜನ್ನು ರಿಲೋಡ್ ಮಾಡಿದಾಗ ನಿಮಗೆಲ್ಲ ಇನ್ಪುಟ್ ಬಂತು. ಫಾರಮ್ನಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಇನ್ನೊಂದು ಇನ್ಪುಟ್ಟನ್ನು ಉಪಯೋಗಿಸ್ತಾರೆ. ಅದು ಇನ್ಪುಟ್ ಟೈಪ್ ಸಬ್ಮಿಟ್. ಈ ಸಬ್ಮಿಟ್ ಇನ್ಪುಟ್ಗೆ ಕೂಡ ಒಂದು ನೇಮ್ ಬೇಕು. ನೇಮ್ ಕೂಡ ನಾನು ಸಬ್ಮಿಟ್ ಅಂತ ಕೊಟ್ಟಿದ್ದೇನೆ. ಅದಾದ ನಂತರ ವ್ಯಾಲ್ಯೂ ಏನಂದರೆ ನಮಗೆ ಅಲ್ಲಿ ಆ ಬಟನ್ಗೆ ತೋರಿಸುವಂಥ ಟೆಕ್ಸ್ಟ್ ಆಗಿದೆ. ಇದನ್ನು ಸರ್ಚ್ ಅಂತ ಕೊಡ್ತೇನೆ. ಇದನ್ನು ಕ್ಲೋಸ್ ಮಾಡಬೇಕು. ಇದು ಇನ್ಪುಟ್ ಆಯಿತು. ಇದು ಸಬ್ಮಿಟ್ ಬಟನ್ ಆಯಿತು. ಇದು ಹೇಗೆ ಕಾಣಿಸುತ್ತೆ ನೋಡೋಣ. ಪೇಜ್ ರಿಲೋಡ್ ಮಾಡಿ ಸರ್ಚ್ ಅಂದರೆ ನಾವಿಲ್ಲಿ ಏನು ಸರ್ಚ್ ಅಂತ ಕೊಟ್ಟಿದ್ದೇವೆ ಅದು ಅಲ್ಲಿ ತೋರಿಸುತ್ತೆ. ಉದಾಹರಣೆಗೆ ಸರ್ಚ್ 22 ಇದನ್ನು ಸೇವ್ ಮಾಡಿ ರಿಲೋಡ್ ಮಾಡಿ ನೋಡಿದರೆ ನಾವು ಕೊಟ್ಟಂಥ ಟೆಕ್ಸ್ಟಲ್ಲಿ ಬರುತ್ತೆ. ಈಗ ವ್ಯಾಲ್ಯೂ ಬಟನ್ಗೆ ಸಬ್ಮಿಟ್ ಬಟನ್ಗೆ ಇಲ್ಲಿ ಕಾಣಿಸುತ್ತೆ. ಅದೇ ರೀತಿ ನಿಮಗೆ ಇಲ್ಲಿ ಏನಾದರೂ ಇದರ ಒಳಗಡೆ ಯಾವುದಾದ್ರೂ ಟೆಕ್ಸ್ಟ್ ಕಾಣಿಸ್ತಿರಬೇಕು ಅಂದರೆ ಅದಕ್ಕೆ ಎರಡು ವಿಧಗಳನ್ನು ಅನುಸರಿಸ್ಬೋದು. ಒಂದು ಈಗಾಗಲೇ ಹೇಳಿದ ಹಾಗೆ ವ್ಯಾಲ್ಯೂ ಮೈ ಟೆಕ್ಸ್ಟ್ ಸೇವ್ ಮಾಡಿ ರಿಲೋಡ್ ನೋಡಿ, ಇಲ್ಲಿ ಮೈ ಟೆಕ್ಸ್ಟ್ ಬಂತು. ಇದು ವ್ಯಾಲ್ಯೂ ಆಗಿ ತಗೊಳ್ಳುತ್ತೆ. ಇದನ್ನು ಎಡಿಟ್ ಮಾಡಿ ಬೇರೆ ಕೂಡ ಟೈಪ್ ಮಾಡ್ಬೋದು. ಅಂದರೆ ಈ ರೀತಿ ನಿಮಗೆ ಅಗತ್ಯ ಇತ್ತು, ಇಲ್ಲೊಂದು ಟೆಕ್ಸ್ಟ್ ಇದರ ಒಳಗಡೆ ತೋರಿಸ್ಬೇಕು ಅಂತ ಅಗತ್ಯ ಬಂದಾಗ ವ್ಯಾಲ್ಯೂದಲ್ಲಿ ಅದನ್ನು ಉಪಯೋಗಿಸ್ಬೋದು. ಅದಲ್ಲದೆ ಇನ್ನೊಂದು ಅವರಿಗೆ ಒಂದು ಏನು ಸೂಚನೆಯನ್ನು ಕೊಡಲಿಕ್ಕೆ ಪ್ಲೇಸ್ ಹೋಲ್ಡರ್ ಅಂತ ಇನ್ನೊಂದು ಆಪ್ಷನ್ ಇದೆ. ಪ್ಲೇಸ್ ಹೋಲ್ಡರ್ ಇದರಲ್ಲೇ ನೀವು ಬರೆದದ್ದು ಸ್ವಲ್ಪ ಮಂದವಾಗಿ ಅಲ್ಲಿ ಕಾಣಿಸುತ್ತೆ. ಅದನ್ನು ವೆಬ್ಸೈಟನ್ನು ನೋಡ್ತಿರೋರು ಎಡಿಟ್ ಮಾಡಲಿಕ್ಕಾಗಲ್ಲ, ಬಟ್ ಆ ಸೂಚನೆಯನ್ನು ಪಡಿಬೋದು. ನೋಡಿ, ಪ್ಲೇಸ್ ಹೋಲ್ಡರ್ನಲ್ಲಿ ಯುವರ್ ನೇಮ್ ಹಿಯರ್ ಅಂತ ಬರೆದಿದ್ದೀನಿ. ಸೇವ್ ಮಾಡಿ ರೀಲೋಡ್ ಮಾಡಿ ನೋಡಿದಾಗ ನಿಮಗಿಲ್ಲಿ ತುಂಬ ತಿಳಿಯಾದ ಕಲರ್ನಲ್ಲಿ ಯುವರ್ ನೇಮ್ ಹಿಯರ್ ಅಂದರೆ ಅದನ್ನು ಸೆಲೆಕ್ಟ್ ಮಾಡಲಿಕ್ಕಾಗಲ್ಲ, ಎಡಿಟ್ ಮಾಡಲಿಕ್ಕೂ ಆಗಲ್ಲ. ಬಟ್ ಅವರಿಗೆ ಈ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡ್ಬೋದು. ಅದನ್ನು ನಾನೀಗ ಯುವರ್ ಟೆಕ್ಸ್ಟ್ ಹಿಯರ್ ಅಂತ ಹಾಕಿದ್ದೇನೆ. ಓಕೆ, ಇಲ್ಲಿ ಈಗ ಏನಾದರೂ ಬರೆದು ಇಂಡಿಯಾ ಸರ್ಚ್ ಕೊಟ್ಟಾಗ ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ ನೋಡಿ. forums.html ಇದ್ದಿದ್ದು
ನಾವು ಸರ್ಚ್ ಬಟನ್ ಕ್ಲಿಕ್ ಮಾಡಿದ ನಂತರ ಒಂದು forum.html ಆದ ನಂತರ ಒಂದು ಕ್ವೆಶ್ಚನ್ ಮಾರ್ಕ್ ಬಂದಿದೆ. ಆಮೇಲೆ ಇಲ್ಲಿ ಸರ್ಚ್ ಅಂತ ಬಂದಿದೆ, ಈಕ್ವಲ್ ಇಂಡಿಯಾ ಆ್ಯಂಡ್ ಸಬ್ಮಿಟ್ ಸರ್ಚ್ ಇಷ್ಟು ಬಂದಿದೆ. ಇದೆಲ್ಲ ಎಲ್ಲಿಂದ ಬಂತು? ಯಾವುದನ್ನು ಈಗ ನಾವು ಸರ್ಚ್ ಬಟನ್ ಕೊಟ್ಟಾಗ ಈ ಸರ್ಚ್ ಅನ್ನೋದು ಮೊದಲನೇ ಇನ್ಪುಟ್ ನನ್ನ ನೇಮ್, ಅಂದರೆ ಇದಕ್ಕೆ ನಾವು ನೇಮ್ ಏನು ಕೊಟ್ಟಿದ್ದೀವಿ, ಸರ್ಚ್ ಅಂತ ಕೊಟ್ಟಿದ್ದೀವಿ, ಅದು ಇಲ್ಲಿ ತಗೊಂಡಿದೆ. ಸರ್ಚ್ನ ವ್ಯಾಲ್ಯೂ ಅಂದರೆ ಈ ಸರ್ಚ್ನಿಂದ ನಮಗೇನು ಸಿಕ್ಕಿದೆ ವ್ಯಾಲ್ಯೂ ಅಂದರೆ ಇಂಡಿಯಾ ಅನ್ನೋದು ಸಿಕ್ಕಿದೆ. ಇಂಡಿಯಾ ಅನ್ನೋದನ್ನು ನಾವಿಲ್ಲಿ ಟೈಪ್ ಮಾಡಿದ್ವಿ, ಸರ್ಚ್ನಿಂದ ಇದು ಸಿಕ್ಕಿದೆ. ಆ್ಯಂಡ್ ಸಬ್ಮಿಟ್ ಯಾವುದು ಅಂದರೆ ಎರಡನೇ ಬಟನ್ ನೇಮ್ ಸಬ್ಮಿಟ್ ಅಂತ ಕೊಟ್ಟಿದ್ದೀವಿ, ಇದರ ವ್ಯಾಲ್ಯೂ ಸರ್ಚ್ ಅಂತ ಇದೆ. ಓಕೆ, ಈಗ ನಮಗೆ ಬೇಕಾಗಿರೋದು ಇದರ ವ್ಯಾಲ್ಯೂ ಏನು ಬೇಕಾಗಿಲ್ಲ. ಆಗ ನಾವು ಇದಕ್ಕೆ ನೇಮ್ ಅಥವಾ ನೇಮನ್ನು ಕೊಡೋ ಅಗತ್ಯ ಇಲ್ಲ. ಇದನ್ನು ಸೇವ್ ಮಾಡಿದ್ದೇನೆ. ಓಕೆ, ಈಗ ಕನ್ನಡ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ನೋಡಿ, ಈಗ forums.html ಕ್ವೆಶ್ಚನ್ ಅಂದರೆ ಇದರ ಮುಂದೆ ಕಂಟೆಂಟ್ ಇದೆ ಅನ್ನೋ ಅರ್ಥದಲ್ಲಿ ಸರ್ಚ್ನ ವ್ಯಾಲ್ಯೂ ಕನ್ನಡ. ಅಂದರೆ ನೀವು ಇಲ್ಲಿ ಏನು ಟೈಪ್ ಮಾಡಿರ್ತೀರೋ ಅದು ಈ ರೀತಿ ತಗೊಳ್ಳುತ್ತೆ. ಈ ರೀತಿ URLನಲ್ಲಿ ನಮಗೆ ಬೇಕಾದಂಥ ಕಂಟೆಂಟನ್ನು ತೋರಿಸುವುದನ್ನು ಗೆಟ್ ಮೆಥಡ್ ಅಂತ ಹೇಳ್ತೀವಿ. ಈ ಮೆಥಡನ್ನು ಎಲ್ಲಿ ಕೊಡೋದಂದರೆ ಈ ಫಾರಮ್ಗೆ ಕೊಡಬೇಕು. ನಾವಿಲ್ಲಿ ಯಾವುದನ್ನು ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಡಿಫಾಲ್ಟಾಗಿ ಗೆಟ್ ಮೆಥಡ್ ತಗೊಳ್ತಾ ಇದೆ. ಅದನ್ನು ಈಗ ಮೆಥಡನ್ನು ತೋರಿಸೋಣ. ಮೆಥಡ್ನಲ್ಲಿ ಎರಡು ರೀತಿ ಇದೆ. ಒಂದು ಗೆಟ್ ಮೆಥಡ್, ಅದು ಈಗಾಗಲೇ ಇಲ್ಲಿ ತೋರಿಸ್ತಾ ಇದೆ. ಇನ್ನೊಂದು ಪೋಸ್ಟ್ ಮೆಥಡ್. ಈಗ ಉದಾಹರಣೆಗೆ ಪೋಸ್ಟ್ ಮೆಥಡ್ ಫಾರಮ್ಗೆ ಕೊಟ್ಟಿದ್ದೇನೆ. ಈಗಲೂ ಇಂಡಿಯಾ ಅಂತ ಸರ್ಚ್ ಮಾಡಿದಾಗ ಪೇಜ್ ಲೋಡ್ ಆಗಿಲ್ಲ. ಪೇಜ್ ಲೋಡ್ ಮಾಡಿ forum.html ಮಾತ್ರ ಇರಲಿ. ಈಗ ಇಂಡಿಯಾ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ನಿಮಗಿಲ್ಲಿ ಏನು ತೋರಿಸ್ತಾ ಇಲ್ಲ. ಅಂದರೆ ಅದು ಫಾರಮ್ ವರ್ಕ್ ಆಗಿಲ್ಲ ಅಂತ ಅಲ್ಲ, ಅದು ಕೆಲಸ ಮಾಡ್ತಾ ಇದೆ. ಬಟ್ ಪೋಸ್ಟ್ ಮೆಥಡ್ ಅನ್ನೋದು ಅಂತರ್ಗತವಾಗಿ ಕಾರ್ಯಾಚರಣೆ ಮಾಡುತ್ತೆ. ಗೆಟ್ ಮೆಥಡ್ ಅನ್ನೋದು ಈ ರೀತಿ ಪಬ್ಲಿಕ್ಕಲ್ಲಿ ಡಿಸ್ಪ್ಲೇ ಆಗುತ್ತೆ. ಪೋಸ್ಟ್ ಮೆಥಡ್ ಮತ್ತು ಗೆಟ್ ಮೆಥಡನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೀವು ತಿಳಿಬೋದು. ಈಗ ಇಲ್ಲಿ ಗೆಟ್ ಮೆಥಡನ್ನು ಮತ್ತೆ ಬಳಸ್ತೇನೆ. ಈ ರೀತಿ ಸರ್ಚ್ ಮಾಡಿದ್ದು ಇಲ್ಲಿ ಬರುತ್ತೆ. ಈಗ ಉದಾಹರಣೆಗೆ ಇನ್ನೂ ಒಂದು ಇನ್ಪುಟ್ ಇತ್ತು ಅಂದರೆ, ಎರಡು ವಿಷಯಗಳನ್ನು ಸರ್ಚ್ ಮಾಡೋದಿತ್ತು ಅಂದರೆ ನೀವು ಈ ರೀತಿ ಬರೆಯಬಹುದು. ಇನ್ಪುಟ್ ಟೈಪ್ ಟೆಕ್ಸ್ಟ್ ನೇಮ್. ನಾನು ಇದನ್ನು ಈ ರೀತಿ ಮಾಡ್ತೇನೆ ನೋಡಿ. ಮೊದಲನೇದು ಕಲರ್, ಎರಡನೇದು FLOWER ಫ್ಲವರ್. ವ್ಯಾಲ್ಯೂ ಬೇಕಾಗಿಲ್ಲ. ಪ್ಲೇಸ್ ಹೋಲ್ಡರ್ ಫ್ಲವರ್. ಹಾಗೆಯೇ ಮೇಲ್ಗಡೆ ಇನ್ಪುಟ್ನ ಪ್ಲೇಸ್ ಹೋಲ್ಡರ್ ಕಲರ್ ಅಂತ ಹಾಕಿದ್ದೇನೆ. ಇದನ್ನು ಸೇವ್ ಮಾಡಿ ರೀಲೋಡ್ ಮಾಡಿ
ಎರಡು ಇನ್ಪುಟ್ಗಳು ಬಂತು, ಒಂದು ಕಲರ್ಗೆ ಇನ್ನೊಂದು ಫ್ಲವರ್ಗೆ. ಈಗ ಕಲರಲ್ಲಿ ರೆಡ್ ಅಂತ ಹಾಕಿದ್ದೀನಿ, ಫ್ಲವರಲ್ಲಿ ರೋಸ್. ಎರಡು ಇನ್ಪುಟ್ಗಳನ್ನು ಬಳಸಿ ಸರ್ಚ್ ಕೊಟ್ಟಾಗ ನೀವಿಲ್ಲಿ ಮೇಲೆ ಅಡ್ರೆಸ್ ಬಾರ್ನಲ್ಲಿ ನೋಡ್ಬೋದು. ಕಲರ್ ಅಂದರೆ ರೆಡ್, ಕಲರ್ನ ವ್ಯಾಲ್ಯೂ ರೆಡ್ ಇದೆ, ಆ್ಯಂಡ್ ಸಿಂಬಲ್ ಇದೆ. ಫ್ಲವರ್ನ ವ್ಯಾಲ್ಯೂ ರೋಸ್ ಇದೆ. ಆನಂತರ ಇಲ್ಲಿ ಎರಡು ಪದಗಳನ್ನು ಏನಾದರೂ ಬಳಸಿದರೆ, ಈಗ ಕಲರ್ ರೆಡ್ ಕಲರ್ ಇಲ್ಲ ಲೈಟ್ ಗ್ರೀನ್ ರೋಸ್. ಈಗ ಸರ್ಚ್ ಕೊಡ್ತೇನೆ. ನೋಡಿ, ಲೈಟ್ ಮತ್ತು ಗ್ರೀನ್ ಮಧ್ಯೆ ಒಂದು ಪ್ಲಸ್ ಮಾರ್ಕ್ ಬಂದಿದೆ. ಯಾಕಂದರೆ ಗೆಟ್ ಮೆಥಡ್ನಲ್ಲಿ ಸ್ಪೇಸನ್ನು ಈ ರೀತಿ ಪ್ಲಸ್ ಮೂಲಕ ತಗೊಳುತ್ತೆ. ಯಾಕಂದರೆ ಇದು URLನಲ್ಲಿ ಬರೋದರಿಂದ URLನಲ್ಲಿ ಸ್ಪೇಸ್ ಬರೋದಿಲ್ಲ, ಅದರ ಬದಲಾಗಿ ಪ್ಲಸ್ ಸಿಂಬಲನ್ನು ತಗೊಳುತ್ತೆ. ಇದು ಇನ್ಪುಟ್ ಮಾದರಿಯ ಬಗ್ಗೆ ಆಯಿತು. ಈ ರೀತಿ ನಿಮಗೆ ವೆಬ್ಸೈಟ್ನ ನೋಡುಗರಿಂದ ಒಂದು ಮಾಹಿತಿಯನ್ನು ಅವರು ಟೈಪ್ ಮಾಡಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಈ ರೀತಿ ಇನ್ಪುಟ್ಗಳನ್ನು ಬಳಸಬೇಕು. ಇಲ್ಲಿ ಅವರಿಗೆ ಇನ್ನೂ ಒಂದು ಸ್ಪಷ್ಟವಾಗಿ ನಿರ್ದೇಶನ ನೀಡೋದಾದರೆ ಲೇಬಲ್ ಬಳಸಿ. ಲೇಬಲ್ ಅಂತ ಒಂದು ಆಯ್ಕೆ ಇದೆ. ಕಲರ್ ಇದಕ್ಕೆ ಇನ್ನೊಂದು ಲೇಬಲ್ ಫ್ಲವರ್. ಮಧ್ಯದಲ್ಲಿ ಅವೆರಡಕ್ಕೂ ಸ್ಥಳ ಬೇಕಾದ್ರಿಂದ ಒಂದು ಲೈನ್ ಬ್ರೇಕ್ ಸೇವ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ಕಲರ್ ಇಲ್ಲಿ ಬರೆಯಿರಿ, ಫ್ಲವರ್ ಇಲ್ಲಿ ಬರೆಯಿರಿ ಅಂತ. ಇಲ್ಲೂ ಒಂದು ಲೈನ್ ಬ್ರೇಕ್ ಕೊಡಬೇಕು, ಅಂದರೆ ಸಬ್ಮಿಟ್ ಬಟನ್ಗಿಂತ ಮೊದಲು. ಲೈನ್ ಬ್ರೇಕ್ ಕೊಡೋದನ್ನು ಹೇಗೆ ಅಂತ ಈಗಾಗಲೇ ತಿಳಿಸಿದ್ದೀನಿ. ಇದು ಲೈನ್ ಬ್ರೇಕನ್ನು ಕೋಡ್. ಈ ರೀತಿ ಬಂತು. ಇದಕ್ಕೆ ಸ್ಟೈಲ್ ಯಾವ ರೀತಿ ಕೊಡೋದು ಅನ್ನೋದನ್ನು ಮುಂದೆ ತಿಳಿಸ್ತೀನಿ. ಯಾಕಂದರೆ ಫಾರಮ್ಸ್ ಇನ್ಪುಟ್ಗಳಲ್ಲಿ ಇನ್ನೂ ಬೇರೆ ಬೇರೆ ವಿಧ ಇದೆ. ರೇಡಿಯೋ ಬಟನ್ ಮತ್ತು ಚೆಕ್ ಬಾಕ್ಸ್ ಎಲ್ಲ ಇದೆ. ಇದು ಇನ್ಪುಟ್ ಟೆಕ್ಸ್ಟ್ ಟೈಪನ್ನು ಬಳಸುವಂಥ ರೀತಿ. ಈ ರೀತಿಯಾಗಿ ನೀವು ಬಳಸ್ಬೋದು. ಇಲ್ಲಿ ಇನ್ನೊಂದು ಸಮಸ್ಯೆಯನ್ನು ನೋಡಿ. ಏನೂ ಟೈಪ್ ಮಾಡದೇನೆ ಸರ್ಚ್ ಕೊಟ್ಟಾಗ ಇಲ್ಲಿ ಬ್ಲಾಂಕ್ ಬರುತ್ತೆ. ಕಲರ್ ವ್ಯಾಲ್ಯೂ ಡ್ಯಾಶ್ ಆದ ನಂತರ ಏನೂ ಇಲ್ಲ, ಆ್ಯಂಡ್ ಫ್ಲವರ್ ವ್ಯಾಲ್ಯೂ ಈಕ್ವಲ್ ಆದ ನಂತರ ಏನೂ ಇಲ್ಲ. ಅಂದರೆ ಏನೂ ಟೈಪ್ ಮಾಡಿಲ್ಲ. ಅಂದರೆ ಏನೂ ಟೈಪ್ ಮಾಡದೇನೆ ಸಬ್ಮಿಟ್ ಮಾಡೋದನ್ನು ತಪ್ಪಿಸ್ಲಿಕ್ಕಾಗಿ ಈ ಇನ್ಪುಟ್ಗೆ ಇನ್ನೂ ಒಂದು ಪಾಯಿಂಟನ್ನು ಸೇರಿಸ್ಬೋದು. ಅದು ರಿಕ್ವೈರ್ಡ್ ಈಕ್ವಲ್ ಡಬಲ್ ಕೋಟ್ ಈ ರೀತಿ ಹಾಕಿ ಸೇವ್ ಕೊಡಿ, ರೀಲೋಡ್ ಮಾಡಿ. ಈಗ ಸಬ್ಮಿಟ್ ಬಟನ್, ಅಂದರೆ ಇಲ್ಲೇನು ಟೈಪ್ ಮಾಡ್ದೇ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದಾಗ ಅದು HTML ಫಾರ್ಮ್ ಕೇಳುತ್ತೆ. ಇಲ್ಲೇನಾದರೂ ಟೈಪ್ ಮಾಡಿ ಪ್ಲೀಸ್ ಫಿಲ್ ಔಟ್ ದಿಸ್ ಫೀಲ್ಡ್ ಅಂತ, ಆಗ ಅಲ್ಲೇನಾದರೂ ಟೈಪ್ ಮಾಡಲೇಬೇಕು. ಈಗ ತಗೊಳ್ತು. ಈಗ ಫ್ಲವರ್ ಹಾಗೇ ಇದೆ. ಅಂದರೆ ನಿಮಗೆ ಯಾವುದು ಕಡ್ಡಾಯವಾಗಿ ಅವರು ಟೈಪ್ ಮಾಡಲೇಬೇಕು ಅಂತ ಇರುತ್ತೆ ಫಾರಮ್, ಅದಕ್ಕೆ ರಿಕ್ವೈರ್ಡ್ ಆಪ್ಷನನ್ನು ಈ ರೀತಿ ಕೊಡಿ. ಕಡ್ಡಾಯ ಏನೂ ಇಲ್ಲ ಅಂದರೆ ಅವರು ಟೈಪ್ ಮಾಡದೆ ಹೋದರೂ ಪರವಾಗಿಲ್ಲ ಅನ್ನೋದಕ್ಕೆ ಇದನ್ನು ಕೊಡಬೇಡಿ.
ಹಾಗೆಯೇ ಇನ್ನೊಂದು ರೀಡ್ ಓನ್ಲಿ ಅಂತ ಇರುತ್ತೆ. ಇದು ಏನಂತ ತೋರಿಸ್ತೇನೆ ನೋಡಿ. ಇಲ್ಲಿ ಟೈಪ್ ಮಾಡಲಿಕ್ಕೆ ಆಗಲ್ಲ. ಇದು ಯಾಕೆ ಅಂದರೆ, ಉದಾಹರಣೆಗೆ ವ್ಯಾಲ್ಯೂ ಇಲ್ಲಿ ಹಾಗೆ ಬಿಟ್ಟಿದ್ದೇವೆ, ಕಲರ್ ಗ್ರೀನ್, ಕಲರ್ ಗ್ರೀನ್ ಹಾಕಿದ್ದೀವಿ. ಅದನ್ನು ಅವರು ನೋಡ್ಬೋದಷ್ಟೇ, ಬದಲಾಯಿಸಲಿಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಅಂದರೆ ಕಲರ್ ಯಾವುದೋ ಒಂದು ಪ್ರಾಡಕ್ಟ್ದು ಒಂದು ಕಲರ್ ಮಾತ್ರ ಇರುತ್ತೆ, ಅದನ್ನು ಅವರು ಬದಲಾಯಿಸಬಾರ್ದು. ಬಟ್ ಫ್ಲವರ್ ಯಾವ್ದು ಬೇಕಾದರೂ ಅವ್ರು ಬರೀಬೋದು. ಅಂಥ ಸಂದರ್ಭ ಇತ್ತು ಅಂದರೆ ಈ ರೀತಿ ನೀವು ರೀಡ್ ಓನ್ಲಿಯನ್ನು ಬಳಸ್ಬೋದು. ಈ ರೀತಿ ಕಲರ್ ನಾವಲ್ಲೇನು ಕೊಟ್ಟಿದ್ದೀವಿ ಅದು ತಗೊಳುತ್ತೆ. ಈ ಅಗತ್ಯ ಇದ್ದಾಗ ಬಳಸ್ಬೋದು. ಇದು ಫಾರಮ್ನ ಇನ್ಪುಟ್ನಲ್ಲಿ ಟೆಕ್ಸ್ಟ್ ಟೈಪನ್ನು ಬಳಸುವಂಥ ರೀತಿ. ಇವುಗಳನ್ನು ಅಭ್ಯಾಸ ಮಾಡಿ ಮುಂದಿನ ಭಾಗದಲ್ಲಿ ಬೇರೆ ಇನ್ಪುಟ್ಟನ್ನು ಹೇಗೆ ಬಳಸೋದು ಅನ್ನೋದನ್ನು ತೋರಿಸ್ತೇನೆ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಪರಿಚಯದ ಯಾರಿಗಾದರೂ ಕನ್ನಡದಲ್ಲಿ HTML ಕಲಿಯುವ ಆಸಕ್ತಿ ಇರೋರು ಯಾರಾದರೂ ಇದ್ದರೆ ಅವರಿಗೂ ಈ ಚಾನಲ್ ಬಗ್ಗೆ ಮಾಹಿತಿ ಕೊಡಿ. ಧನ್ಯವಾದ.